ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ. ಎಲ್ಲ ಕರ್ನಾಟಕದಲ್ಲಿ ಓದ್ತಿರುವಂತ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೋಸ್ಕರ ಅರಿವು ಇನ್ಸ್ಟಿಟ್ಯೂಟ್ ಅನ್ನುವಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಪ್ರೇರಣಾ ಅನ್ನುವಂತ ಹೊಸ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಎಲ್ಲ ನಮ್ಮ ಹಳೆ ಮಕ್ಕಳು ಏನು ಅರಿವು ಇನ್ಸ್ಟಿಟ್ಯೂಟ್ ಹೊನ್ನಾಳಿ ಅನ್ನುವಂತ ಒಂದು ಆಫ್ಲೈನ್ ಬ್ಯಾಚಸ್ ಗಳನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮ್ಮ ಈ ಎಲ್ಲಾ ಫ್ಯಾಕಲ್ಟೀಸ್ ಗಳು ನಾವು ಮಾಡುವಂತ ಎಲ್ಲಾ ಕರಿಕ್ಯುಲಮ್ಸ್ ಗಳಿಗೆ ತುಂಬಾ ಪೇರೆಂಟ್ಸ್ ಗಳು ಹಾಗೆ ತುಂಬಾ ಮಕ್ಕಳು ಇಷ್ಟಪಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವೆಲ್ಲ ಟೀಮ್ ಅನ್ನ ಪ್ಲಾನ್ ಮಾಡ್ಬಿಟ್ಟು ಆನ್ಲೈನ್ ಗೆ ಬರ್ತಾ ಇದೀವಿ. ಸೊ ಈ ಆನ್ಲೈನ್ ಮುಖಾಂತರ ನಾವೆಲ್ಲ 10ನೇ ಕ್ಲಾಸಿನ ಕಂಪ್ಲೀಟ್ ಸಿಲೆಬಸ್ ಅನ್ನ NCERT ಬೇಸ್ ನ ಕಂಪ್ಲೀಟ್ ಸಿಲೆಬಸ್ ಅನ್ನ ನಾವು ನಿಮಗೆ ಕವರ್ ನ ಮಾಡ್ಕೊಡ್ತಾ ಇದ್ದೀವಿ. ಹಾಗಾದ್ರೆ ಈ ಬ್ಯಾಚ್ ಅನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ, ಯಾವ್ಯಾವ ಟೀಚರ್ಸ್ ಗಳು ಇರ್ತಾರೆ, ಯಾವ್ಯಾವ ಸಬ್ಜೆಕ್ಟ್ಸ್ ಗಳನ್ನ ಮಾಡ್ತೀರಾ, ಸೊ ಇವೆಲ್ಲದನ್ನು ಕೂಡ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅಂಡ್ ಫಸ್ಟ್ ನೀವೇನ್ ಮಾಡ್ಬೇಕಾಗಿರುವಂತ ಒಂದೇ ವಿಷಯ, ಈ ಒಂದು ಅರಿವು ಇನ್ಸ್ಟಿಟ್ಯೂಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಡೈಲಿ ಒಂದು ಹೊಸ ಚಾಪ್ಟರ್ ನ ಹಾಕ್ತಾ ಹೋಗ್ತೀವಿ. ಅದರ ಅಪ್ಡೇಟ್ ಅನ್ನ ನೀವು ನೋಡ್ಕೋತಾ ನೆಕ್ಸ್ಟ್ ಬರುವಂತ ಎಕ್ಸಾಮ್ ನಲ್ಲಿ 625ಕ್ಕೆ 625 ನೀವು ತೆಗಿಯೋ ತರ ಮಾಡುವಂತ ಜವಾಬ್ದಾರಿ ನಮ್ದಾಗಿರುತ್ತೆ. ಹಾಗಾದ್ರೆ ಇನ್ನಾಗ್ತಾರ ನಮ್ಮ ಟೀಚರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತ ಟೈಮ್. ಲೆಟ್ಸ್ ವೆಲ್ಕಮ್ ಅವರ್ ಮ್ಯಾಥ್ಸ್ ಟೀಚರ್ ನಾಗರಾಜ್ ಸರ್ ನ. ಸರ್ ನಾಗರಾಜ್ ಸರ್ ವೇದಿಕೆ ಮೇಲೆ ಬರ್ಬೇಕು. ಓಕೆ ಸರ್, ಈಗ ನಮ್ಮ ಮ್ಯಾಥ್ಸ್ ಸಬ್ಜೆಕ್ಟ್ ನಲ್ಲಿ ಎಷ್ಟು ವರ್ಷದಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್? ಸರ್ ಅಂದಾಜು 2 ರಿಂದ 3 ವರ್ಷ ನಮಗೆ ಮ್ಯಾಥ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ಧಾರವಾಡದಲ್ಲೆಲ್ಲ ಕೋಚಿಂಗ್ ಕ್ಲಾಸಸ್ ಎಲ್ಲ ಮ್ಯಾಥ್ಸ್ ಹೇಳ್ಕೊಡ್ತೀನಿ ಸರ್. SSC GD ಆಗಿರ್ಬೋದು, ಬ್ಯಾಂಕಿಂಗ್ ಕ್ಲಾಸಸ್ ಆಗಿರ್ಬೋದು. ನಮ್ಮೂರಲ್ಲಿ SSLC ಹುಡುಗರಿಗೆಲ್ಲ ಮ್ಯಾಥ್ಸ್ 2 ವರ್ಷ ಬ್ಯಾಚ್ ಮುಗಿಸ್ಕೊಟ್ಟಿನಿ ಸರ್ ನಾನು. ನನ್ನ ಹೆಸರು ನಾಗರಾಜ್ ಅಂತ ಸರ್. ಆಲ್ರೆಡಿ ಪರಿಚಯ ಮಾಡ್ಕೊಟ್ಟಿದ್ದಾರೆ ಸರ್ ನಾನು ಇನ್ಮೇಲೆ SSLC ಸ್ಟೂಡೆಂಟ್ಸ್ ಗಳಿಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಎಲ್ಲಾ ಚಾಪ್ಟರ್ ವೈಸ್ ವಿಡಿಯೋಸ್ ಅನ್ನ ಹಾಕ್ತಾ ಹೋಗ್ತೀವಿ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವು ಚಾಪ್ಟರ್ ವೈಸ್ ನೋಡ್ಕೊಂತ ಹೋಗ್ರಿ. ಅದಕ್ಕೆ ಏನು ದುಡ್ಡು ಇರಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಫ್ರೀ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಮ್ಯಾಥ್ಸ್ ಕ್ಲಾಸ್ ಅನ್ನ ನೋಡ್ತಾ ಹೋಗ್ಬೋದು. ನೀವು ಏನೋ ತಿಳಿಲಿಲ್ಲ ಅಂತಂದ್ರು ಪರ್ಸನಲ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ತಾ ಹೋಗ್ಬೋದು. ಈ ಬ್ಯಾಚ್ ಅಲ್ಲಿ ನಿಮಗೆ ಇವಾಗ ಮ್ಯಾಥಮೆಟಿಕ್ಸ್ ಅಂತ ಹೇಳೋದಾದ್ರೆ ಮಕ್ಕಳೆಲ್ಲ ತುಂಬಾ ಕಷ್ಟ ಇರುತ್ತೆ ಮ್ಯಾಥ್ಸ್ ಅಂತ ಹೇಳ್ತಿರ್ತಾರೆ ಸರ್. ಹಾಗಾದ್ರೆ ಈ ಕಷ್ಟ ಇರುವಂತ ಮ್ಯಾಥ್ಸ್ ಅನ್ನ ಏನಾದ್ರು ಒಂದು ಟಿಪ್ ಕೊಡೋದ್ರ ಮುಖಾಂತರ ನೀವು ಹೇಳ್ಬೋದಾ, ಹೇಗೆ ಮ್ಯಾಥ್ಸ್ ಇರುತ್ತೆ ಅಂತ ಹೇಳಿ? ಸರ್ ನಾ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಸರ್ ನಾ ಯಾವ ತರ ಪಾಠ ಮಾಡ್ತೀನಿ ಅಂತ. ನಾ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಲ್ಯಾಂಗ್ವೇಜ್ ಅಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಡೈಲಿ ಒಂದು ವಿಡಿಯೋದಲ್ಲಿ ಒಂದು ಚಾಪ್ಟರ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಅವರಿಗೆ ಕ್ಲಿಯರ್ ಡೌಟ್ ಇದ್ರೆ ಏನಾದ್ರು ಕೇಳ್ಕೋಬಹುದು ಸರ್ ಅವ್ರು ಆ ತರ. ಥ್ಯಾಂಕ್ ಯು ಸರ್. ಹೀಗೆ ಹೊಸ ಕಂಟೆಂಟ್ ಗಳನ್ನ ನಾವು ಮಕ್ಕಳ ಮುಂದೆ ಕೊಡ್ತಾ ಹೋಗೋಣಂತೆ. ಸೊ ವೆಲ್ಕಮ್ ಟು ಅರಿವು ಇನ್ಸ್ಟಿಟ್ಯೂಟ್ ಸರ್. ಎಸ್ ಓಕೆ ಮಕ್ಕಳೇ, ಸೊ ನೋಡಿದ್ರಲ್ಲ ಮ್ಯಾಥ್ಸ್ ಸಬ್ಜೆಕ್ಟ್ ಹೇಗಿತ್ತು ಅಂತ ಹೇಳಿ. ಹಾಗೆ ಇವಾಗ ನಾವು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಒಂದು ಸೈನ್ಸ್ ಸಬ್ಜೆಕ್ಟ್ ಅನ್ನ. ಅದನ್ನ ಯಾರು ಮಾಡ್ತಾರೆ ಅಂತ ಕಾಯ್ತಾ ಇದ್ದೀರಲ್ವಾ? ಸೊ ಲೆಟ್ಸ್ ವೆಲ್ಕಮ್ ಅವರ ಸೈನ್ಸ್ ಟೀಚರ್. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಎಸ್ ನಮಸ್ತೆ. ಹಾಯ್. ನಮ್ಮ ಮಕ್ಕಳಿಗೆ ಯಾಕೆ ಸೈನ್ಸ್ ಸಬ್ಜೆಕ್ಟ್ ನಿಮ್ಮಿಂದಾನೇ ಹೇಳ್ಸ್ಕೊಡ್ಬೇಕು ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಡಿಸೈಡ್ ಮಾಡಿದೆ. ಅಂಡ್ ನಿಮಗೆ ಗೊತ್ತಿರುತ್ತೆ ಯಾಕೆ ಏನು ಅಂತ ಹೇಳಿ. ಅಂಡ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಹೇಗ್ ಮಾಡ್ತೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ಎಷ್ಟು ವರ್ಷದಿಂದ ನೀವು ಮಕ್ಕಳಿಗೆ ಇದನ್ನ ಹೇಳ್ಕೊಡ್ತಾ ಇದ್ದೀರಾ? ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವಿತ್ರ ಮೇಡಮ್. ಸೊ ಆಲ್ರೆಡಿ ಸರ್ ರಿವೀಲ್ ಮಾಡ್ಬಿಟ್ಟಿದ್ದಾರೆ ನಾನೇ ನಿಮ್ಮ ಸೈನ್ಸ್ ಮಾಡೋದು ಅಂತ ಹೇಳಿ. ಸೊ ನಮ್ಮ ಓಲ್ಡ್ ಸ್ಟೂಡೆಂಟ್ ಗೆಲ್ಲ ಗೊತ್ತಿರುತ್ತೆ ಸೈನ್ಸ್ ಟೀಚರ್ ಆದ್ರೆ ಪವಿತ್ರ ಮೇಡಮ್ ಅಂತ. ಅಂಡ್ ನಮ್ಮ ಪ್ರೇರಣಾ ಬ್ಯಾಚ್ ಇಂದ ಸೊ ಸೈನ್ಸ್ ಅನ್ನ ತುಂಬಾ ಈಸಿಯಾಗಿ ಕಲಿತಾ ಹೋಗೋಣ. SSLC ಸ್ಕೋರ್ ಮಾಡೋದಕ್ಕೆ ಇಷ್ಟು ಓದೋದ್ ಬೇಡ, ಇಷ್ಟು ಓದಿನೂ ಕೂಡ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದ್ ಹೇಗೆ ಅಂತ ನಾನು ನಿಮ್ಗೆ ಸೈನ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಸೈನ್ಸ್ ನ ತುಂಬಾ ಈಸಿಯಾಗಿ ಟ್ರಿಕ್ ವೈಸ್ ಬೇಗ ನೆನ್ಪಿಟ್ಕೊಳ್ತಾರ ಪಾಠ ಮಾಡ್ತಾ ಹೋಗೋಣ. ಸೊ ಆರಾಮಾಗಿ ನಮ್ಗೆ ಇಡೀ ಪ್ರೇರಣಾ ಬ್ಯಾಚ್ ಇಂದ ಈ ಸಲ SSLC ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಸೊ ನಮ್ ಜೊತೆಗಿದ್ರೆ ನಿಮಗೆ ಅದು ಗೊತ್ತಾಗತ್ತೆ. ಮಕ್ಕಳಿಗೆ ಸೈನ್ಸ್ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಮಾಡ್ತಿರೋ ಅಥವಾ ಇಂಗ್ಲಿಷ್ ಮೀಡಿಯಂ ನಲ್ಲಿ ಮಾಡ್ತಿರೋ ಮೇಡಮ್? ಸರ್ ಆಕ್ಚುಲಿ ನಮ್ಮ ಪ್ರೇರಣಾ ಇಂದ ಇದು ಒಂದು ಒಳ್ಳೆ ಪ್ಯಾಕೇಜ್. ಸೊ ಪ್ರೇರಣಾದಲ್ಲಿ ಬರೀ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಲ್ಲ, ಬರೀ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಲ್ಲ, ಇಬ್ಬರಿಗೂ ಕೂಡ ಬೈ ಲ್ಯಾಂಗ್ವೇಜ್ ಕ್ಲಾಸ್ ಮಾಡ್ತಾ ಹೋಗ್ತೀವಿ. ಸೊ ಇಬ್ರು ಕೂಡ ಈಸಿಯಾಗಿ ನಮ್ಮ ಪ್ರೇರಣಾ ಬ್ಯಾಚ್ ಅನ್ನ ಆರಾಮಾಗಿ ನೋಡ್ಬೋದು. ಓಕೆ, ಇಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಮಕ್ಕಳೇ, ಇಬ್ರಿಗೂ ಕೂಡ ಹೆಲ್ಪ್ ಆಗುವಂತ ರೀತಿಯಲ್ಲಿ ಕ್ಲಾಸ್ ನಡೀತಾ ಹೋಗ್ತವೆ. ಅಂಡ್ ನೀವು ಸೀರಿಯಸ್ ಆಗಿ ಕೇಳ್ತಾ ಹೋಗೋದಾದ್ರೆ ನೆಕ್ಸ್ಟ್ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಮಕ್ಕಳು ಎಷ್ಟು ಸ್ಕೋರ್ ಮಾಡಬಹುದು ಮೇಡಮ್? ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಮಕ್ಕಳಿಗೆ ಸೈನ್ಸ್ ಅಲ್ಲಿ ಬಾಡೂಟನೇ ಸರ್, ಅದ್ರಲ್ಲಂದ್ರೂ ಏನ್ ಇದಿಲ್ಲ. ನಾವು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹೋಳಿಗೆ ಊಟನು ಕೂಡ ಹಾಕಿಸ್ತೀವಿ, ಜೊತೆ ತಾಂಬೂಲನು ಕೊಡೋಣ ಕೊಡೋಣಂತೆ. ಓಕೆ ಮಕ್ಕಳೇ, ಸೊ ನೋಡಿದ್ರಲ್ಲ ನಮ್ಮ ಸೈನ್ಸ್ ಟೀಚರ್ ಪವಿತ್ರ ಮ್ಯಾಮ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ನಮ್ ಜರ್ನಿ ಹೀಗೆ ಸ್ಟಾರ್ಟ್ ಆಗ್ಲಿ. ಈ ಒಂದು ಚಾನಲ್ ನಲ್ಲಿ ಮತ್ತೊಬ್ಬ ಟೀಚರ್ ಇದ್ದಾರೆ. ಸೊ ಆ ಟೀಚರ್ ನ ಈಗ ವೆಲ್ಕಮ್ ಮಾಡ್ಕೊಳ್ಳೋಂತ ಟೈಮ್. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್. ಮಕ್ಕಳೇ, ಸೊ ಇವರು ನಿಮ್ಮ ದೀಪಾ ಮ್ಯಾಮ್ ಅಂಡ್ ನಿಮ್ಮ ಕನ್ನಡ ಟೀಚರ್. ಇವ್ರನ್ನ ಮಾತಾಡ್ಸ್ಕೊಂತ ಹೋಗೋಣ. ಇವರು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಹಾಗೆ
ಏನೇನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂಡ್ ಕನ್ನಡನೇ ಯಾಕೆ ಪ್ರಿಫರ್ ಸಬ್ಜೆಕ್ಟ್ ಆಗಿ ಇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಂಡ್ ಓವರ್ ಟು ಮ್ಯಾಮ್. ಹಾಯ್ ಡಿಯರ್ ಸ್ಟೂಡೆಂಟ್, ನಾನು ನಿಮ್ಮ ದೀಪಾ ಮ್ಯಾಮ್. ಪ್ರೇರಣಾ ಬ್ಯಾಚ್ ಅಲ್ಲಿ ನಾನು ನಿಮಗೆ ಕನ್ನಡ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತಿದ್ದೀನಿ. ಈ ಕನ್ನಡ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಬರುವ ಗದ್ಯ ಭಾಗ ಮತ್ತೆ ಪದ್ಯ ಭಾಗ ಮತ್ತೆ ಗ್ರಾಮರ್ ಪಾರ್ಟ್ ಅನ್ನ ಹೇಳ್ಕೊಡ್ತಿದ್ದೀನಿ. ಮತ್ತೆ 125 ಮಾರ್ಕ್ಸ್ ಗೆ ಹೇಗೆ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ 125ಕ್ಕೆ 125 ಅಂಕನ ತೆಗಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಕ್ಲಾಸಸ್ ಇರುತ್ತೆ. ತುಂಬಾ ಈಸಿ ಆಗಿ ನೀವು 125ಕ್ಕೆ 125 ಮಾರ್ಕ್ಸ್ ಅನ್ನ ತಗೋಬಹುದು. ಖಂಡಿತವಾಗ್ಲೂ ಮ್ಯಾಮ್, ನಿಮ್ಮ ಒಂದು ಗೈಡೆನ್ಸ್ ಅಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಅನ್ನ ಮಕ್ಕಳು ಕಲಿತಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಅಂಡ್ ಮಕ್ಕಳೇ, ಕನ್ನಡ ಸಬ್ಜೆಕ್ಟ್ ಅನ್ನ ನೀವು ತುಂಬಾ ಇಗ್ನೋರೆನ್ಸ್ ಮಾಡ್ತಿರ್ತೀರ ಮ್ಯಾಮ್. ಮಕ್ಕಳೆಲ್ಲ ನಾವು ನೋಡುವುದಾದ್ರೆ ತುಂಬಾ ಕಡೆ ಕನ್ನಡ ನಮ್ಮ ಮಾತೃಭಾಷೆ ನಾವೆಲ್ಲ ತುಂಬಾ ಚೆನ್ನಾಗಿ ಕಲಿತೀವಿ ಅಂಡ್ ಕನ್ನಡ ಭಾಷೆನ ಇಗ್ನೋರ್ ಮಾಡ್ತೀವಿ. ಇಗ್ನೋರ್ ಮಾಡಿ ಕನ್ನಡನ ಲೇಸಿಯಾಗಿ ತಗೋಬಿಡ್ತಾರೆ. ಅಂತ ಮಕ್ಕಳಿಗೆ ನೀವ್ ಏನಂತ ಹೇಳ್ತೀರಾ? ಹೌದು ಸರ್, ನೀವ್ ಹೇಳ್ತಾ ಇರೋ ಪ್ರಕಾರ ಕನ್ನಡನ ತುಂಬಾ ಲೇಸಿಯಾಗಿ ಮತ್ತೆ ಈಸಿಯಾಗಿ ತಗೋತಾರೆ. ಜಾಸ್ತಿ ಪ್ರಿಫರೆನ್ಸ್ ಯಾವ್ದು ಕೊಡ್ತಾರೆ ಅಂದ್ರೆ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಈ 3 ಸಬ್ಜೆಕ್ಟ್ ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಕನ್ನಡಕ್ಕೆ ಯಾಕೆ ಕೊಡಲ್ಲ ಅಂದ್ರೆ ತುಂಬಾ ಈಸಿ ಇರುತ್ತೆ, ತುಂಬಾ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಮನೋಭಾವ ಇರುತ್ತೆ ಮಕ್ಕಳಲ್ಲಿ. ಈಸಿ ಅನ್ಕೊಂಡು ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋದಾಗಿರ್ಬೋದು. ಈ ಒಂದು ಕಡಿಮೆ ಮಾರ್ಕ್ಸ್ ಇಂದ ಏನಾಗ್ತಿದೆ, ಮಕ್ಕಳು ಪರ್ಸೆಂಟೇಜ್ ಆಗಿರ್ಬೋದು ತುಂಬಾ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಕನ್ನಡನ ಈಸಿಯಾಗಿ ತಗೊಳ್ಳೋದಲ್ದೆ ಅದಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟು ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡು ನಿಮ್ಮ ಸ್ಕೋರ್ ಕೂಡ ಜಾಸ್ತಿಯನ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಖಂಡಿತವಾಗ್ಲು. ಸೊ ಮ್ಯಾಥ್ಸ್, ಸೈನ್ಸ್ ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ನೀವು ಎಷ್ಟು ಒತ್ತು ಕೊಡ್ತೀರೋ ಅಷ್ಟೇ ಒತ್ತು ಕನ್ನಡಕ್ಕೂ ಕೂಡ ಕೊಡ್ಬೇಕು. ಅಂಡ್ 125ಗೆ 125 ತೆಗೆಯುವಂತ ಒಂದು ಕೆಪಾಸಿಟಿಯನ್ನ ಕರ್ನಾಟಕದಲ್ಲಿ ಇಟ್ಕೊಂಡು ನಾವು ತೆಗಿತೀವಿ ಅಂತ ಹೇಳಿ ನೋಡ್ಕೋಬಹುದು. ಯಾಕೆಂದ್ರೆ ಕರ್ನಾಟಕದಲ್ಲಿ ಮ್ಯಾಮ್ ಕನ್ನಡಿಗನೇ ಸಾರ್ವಭೌಮ ಅನ್ನೋಂತ ಮಾತಿದೆ. ಸೊ ಅದೇ ತರ ಕನ್ನಡ ಸಬ್ಜೆಕ್ಟ್ ಅನ್ನ ತುಂಬಾ ಈಸಿಯಾಗಿ ಗ್ರಾಮರ್ ಪಾಠ ಆಗಿರ್ಬೋದು, ಹಾಗೆ ಗದ್ಯ ಪದ್ಯ ಇವೆಲ್ಲದನ್ನು ಕೂಡ ನೀವು ನೋಡ್ತಾ ಹೋಗ್ತೀರಾ ಮುಂದಿನ ದಿನಗಳಲ್ಲಿ. ಅಂಡ್ ಥ್ಯಾಂಕ್ ಯು ಮ್ಯಾಮ್, ಅರಿವು ಟೀಮ್ ನ ಜೊತೆಗೆ ಇರೋದಕ್ಕೆ. ಅಂಡ್ ಮುಂದಿನ ದಿನಗಳಲ್ಲಿ ಕನ್ನಡ ಲೆಕ್ಚರರ್ಸ್ ಗಳು ಪಾಠಗಳು ನಿಮಗೆ ಡೈಲಿ ಅಪ್ಲೋಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕಾಯ್ತಾ ಇರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಮಕ್ಳೇ ನೋಡಿದ್ರಲ್ಲ ಕನ್ನಡ ಸಬ್ಜೆಕ್ಟ್ ನ ಟೀಚರ್ ನ. ಮಕ್ಳೇ, ಈಗ ನಾವು ಸೋಷಿಯಲ್ ಸೈನ್ಸ್ ಟೀಚರ್ ನ ಬರ್ಮಾಡ್ಕೊಳ್ಳುವಂತ ಟೈಮ್. ಪ್ಲೀಸ್ ವೆಲ್ಕಮ್ ಸರ್, ವೆಲ್ಕಮ್ ಟು ಅರಿವು ಇನ್ಸ್ಟಿಟ್ಯೂಟ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಮಕ್ಳೇ, ಇವರು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಅಂಡ್ ಅವರ ಬಗ್ಗೆ ಇಂಟ್ರೊಡ್ಯೂಸ್ ಅನ್ನ ಅವರೇ ಮಾಡ್ಕೋತಾರೆ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅವರಿಗಿದೆ, ಮತ್ತೆ ಎಷ್ಟು ಹೇಗೆ ಮಕ್ಕಳಿಗೆ ಸೋಷಿಯಲ್ ಸೈನ್ಸ್ ಅನ್ನ ಮಾಡ್ತಾರೆ ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಆನಂದ್ ಸರ್, ಅರಿವು ಇನ್ಸ್ಟಿಟ್ಯೂಟ್ ಇಂದ. ನನಗೆ 2 years ಎಕ್ಸ್ಪೀರಿಯನ್ಸ್ ಇದೆ ಸೋಷಿಯಲ್ ಸೈನ್ಸ್ ಅಲ್ಲಿ. ಸೋಷಿಯಲ್ ಸೈನ್ಸ್ ಅಂದ್ರೆ ನಿಮ್ಗೆ ತುಂಬಾ ಬೋರಿಂಗ್ ಸಬ್ಜೆಕ್ಟ್ ಅನ್ಸ್ಬೋದು. ಯಾಕಂದ್ರೆ ಹಿಸ್ಟ್ರಿ ಏನಿದೆ ಅಲ್ಲ, ಇದ್ರ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ನಿಮ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಅದು ಗೊತ್ತಿಲ್ಲದೆ ಇರೋ ರೀಸನ್ಗೋಸ್ಕರ ನಿಮ್ಗೆ ಏನ್ ಅನ್ಸ್ಬೋದು, ಬರೀ ಸತ್ತಿರೋ ಸುದ್ದಿ ಇರುತ್ತೆ, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನನಗೆ ಡೇಟ್ಗಳು ನೆನ್ಪುಳಿತಿಲ್ಲ, ಆ ರೀತಿ ಎಲ್ಲ ನಿಮಗೆ ಡೌಟ್ಗಳು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಭಯ ಇದೆಯಾ? ಬೇಡ, ನಾನಿದ್ದೀನಿ ನಿಮಗೆ. ಜೊತೆಗೆ ಜಿಯೋಗ್ರಫಿ ಅಂದ್ರೇನು, ಭೂಗೋಳ ಶಾಸ್ತ್ರ. ನಿಮಗೆ ಕರೆಕ್ಟ್ ಆಗಿ ಮ್ಯಾಪ್ ರೀಡಿಂಗ್ ಗೊತ್ತಿಲ್ಲ ಕೆಲವರಿಗೆ, ಇದು ಎಲ್ರಿಗೂ ಅಲ್ಲ. ಕೆಲವೊಂದು ಸ್ಟೂಡೆಂಟ್ ಗಳಿಗೆ ಮ್ಯಾಪ್ ರೀಡಿಂಗ್ ಬಗ್ಗೆ ಗೊತ್ತಿರಲ್ಲ. ನಾವು ಈ ಅರಿವು ಇನ್ಸ್ಟಿಟ್ಯೂಟ್ ನ ಪ್ರೇರಣಾ ಬ್ಯಾಚ್ ಅಲ್ಲಿ ಮ್ಯಾಪ್ ರೀಡಿಂಗ್ ಮಾಡೋದ್ರ ಜೊತೆಗೆ ತುಂಬಾ ಈಸಿಯಾಗಿ ಜಿಯೋಗ್ರಫಿನ ಸಹ ಕಲಿಬಹುದು. ಜೊತೆಗೆ ಸೋಷಿಯಾಲಜಿ, ಸಮಾಜಶಾಸ್ತ್ರ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಮತ್ತೆ ಜೊತೆಗೆ ರಾಜ್ಯಶಾಸ್ತ್ರ, ಇವುಗಳನ್ನೆಲ್ಲ ತುಂಬಾ ಈಸಿ ಅಂಡ್ ವೆರಿ ಟ್ರಿಕ್ಕಿ ಮೆಥಡ್ ಅಲ್ಲಿ ನಾವು ಕಲಿಯೋಣಂತೆ. ಡೋಂಟ್ ವರಿ, ನಿಮ್ ಜೊತೆ ನಾನಿದ್ದೀನಿ. ನಿಮ್ಮ SSLC 80 out of 80ಗೆ ನಾನ್ ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳ್ತಾ ಜೊತೆ ಇವತ್ತಿನ ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ ಗೈಡೆನ್ಸ್ ನಮ್ಮ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ. ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಬೈ ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಕ್ಲಾಸಸ್ ಗಳು ನಡೀತಾ ಹೋಗ್ತವೆ. ಅಂಡ್ ನೀವೆಲ್ಲರೂ ಕೂಡ ಈ ಕ್ಲಾಸಸ್ ಗಳನ್ನ ಕೇಳಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಅರಿವು ಇನ್ಸ್ಟಿಟ್ಯೂಟ್ ಪ್ರೇರಣಾ ಬ್ಯಾಚ್ ಗೆ. ಥ್ಯಾಂಕ್ ಯು. ನೀವು ನೋಡಿದ್ರಲ್ಲ, ಇಷ್ಟು ಸಬ್ಜೆಕ್ಟ್ಸ್ ಗಳು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಇದೇ ಪ್ರೇರಣಾ ಬ್ಯಾಚ್ ನ ಮುಖಾಂತರ, ಪ್ರೇರಣಾ 2026 ಬ್ಯಾಚ್ ನ ಮುಖಾಂತರ ನಿಮಗೆ ಕೊಡ್ತಾ ಇದೀವಿ. ನೆಕ್ಸ್ಟ್ 2026-27 ಬ್ಯಾಚ್ ನ ಕರ್ನಾಟಕ ಬೋರ್ಡ್ ಎಕ್ಸಾಮ್ ನ ಬರೀತಿರುವಂತ ಎಲ್ಲಾ ಮಕ್ಕಳಿಗೆ ಈ ಒಂದು ವಿಡಿಯೋಗಳನ್ನ ಸಮರ್ಪಣೆ ಮಾಡ್ತಾ ಇದೀವಿ. ಸೊ ನೀವು ಕೂಡ ವಿಡಿಯೋಸ್ ಗಳನ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ಪ್ರತಿದಿನ ಹೊಸ ಹೊಸ ಪಾಠಗಳನ್ನ ಕಲಿತಾ ಹೋಗೋಣ. ಬಾಯ್ ಬಾಯ್.